ಆರತಿಯು ಜೋಗದಿಂದ ರಭಸದಿಂದ ಧರೆಗಪ್ಪಳಿಸಿ ಸಾಗರ ಸೇರುತ್ತಿದ್ದಾಳೆ. ರಾಜ, ರಾಣಿ, ರೋರರ್, ರಾಕೆಟ್ ಹೀಗೆ ನೊರೆಯಾಗಿ ನೆಲಕ್ಕಿಳಿಯುವ ಕವಲುದಾರಿಗಳಿಗೆ ಜನಜನಿತ ಹೆಸರು ಬಂದಿವೆ. ಜೋಗ ಜಗತ್ಪ್ರಸಿದ್ಧ ಪ್ರವಾಸಿ ತಾಣವಾಗಿ ರೂಪುಗೊಳ್ಳುತ್ತಿದೆ. ಅನೇಕ ಯೋಜನೆಗಳ ಕಾಮಗಾರಿ ಜೋಗದಲ್ಲಿ ಪ್ರಗತಿಯಲ್ಲಿವೆ. ಜೋಗದಲ್ಲಿ ಆಕರ್ಷಣೀಯ ಚಟುವಟಿಕೆಗಳು ಹೇಗಿರುತ್ತವೆ, ಯೋಜನಾ ವೆಚ್ಚ ಈ ಬಗ್ಗೆ ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ. ನೋಡಿ, 183-72 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಅಂದರೆ ಸ್ಯಾಂಕ್ಷನ್ ಮಾಡಿದರು. BJP ಸರ್ಕಾರದಲ್ಲಿ ದುಡ್ಡು ಬಿಡುಗಡೆ ಮಾಡಿಲ್ಲ. ರಾಘವೇಂದ್ರ ಅವರು ಸುಮ್ಮನೆ ಬೊಗಳೆ ಬಿಟ್ಟರೆ ಸ್ಯಾಂಕ್ಷನ್ ಮಾಡಿದ್ರು ಬಿಟ್ಟರೆ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ನಾನು ಬಂದ ಮೇಲೆ ಫಸ್ಟ್ 30 ಕೋಟಿ ಬಿಡುಗಡೆ ಮಾಡಿ ಈಗ ಮೊನ್ನೆ 60 ಕೋಟಿ ಬಿಡುಗಡೆ, ಹತ್ತತ್ರ 95 ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೀನಿ. ಈಗ ಕಾಮಗಾರಿ ಕೆಲಸ ನಡೀತಾ ಇದೆ. ಪ್ರಸ್ತುತವಾಗಿ ಈಗ ಸುಮಾರು 70-75% ಕೆಲಸ ಈಗ ನಡೀತಾ ಇದೆ. ಈಗ ಇನ್ನು ಮುಂದಿನ ತಿಂಗಳೇ ನಮ್ಮದು ಕೆಲವೊಂದು ಬದಲಾವಣೆ ಇದೆ. ನಮ್ಮದು ಏನಂತ ಹೇಳಿದರೆ, ಅದನ್ನು ನಿರಂತರವಾಗಿ ಜನ ಬರಲಿಕ್ಕೋಸ್ಕರ ಅಲ್ಲಿ ಒಳ್ಳೊಳ್ಳೆ ರೈನ್ ಡ್ಯಾನ್ಸು ಅದು ಹಾಕ್ತಾಯಿದ್ದೀವಿ. ಅಲ್ಲಿ ಒಳ್ಳೆ ಕ್ವಾಲಿಟಿ, ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ರೈನ್ ಡ್ಯಾನ್ಸ್ ತರಬೇಕಂತ ನಾನು ಈಗಾಗಲೇ ಈ ರಾಮೋಜಿರಾವ್ ಸ್ಟುಡಿಯೋಕ್ಕೆಲ್ಲ ಹೋಗಿ ಬರಬೇಕಂತ ಇದ್ದೀನಿ. ಈಗ ಹೋಗಿ ಬರ್ತೀವಿ, ಅದೆಲ್ಲ ನೋಡಿ ನಾವು DC ಎಲ್ಲ. ಅದ್ರ ಜೊತೆಗೆ ಅದೇನೋ ಕ್ಯೂಬಾ ಏನೋ ಅಂತಾರಲ್ಲ, ಏನದು ಸ್ಕೂಬಾ ಡೈ ಏನಿದೆ ಅದನ್ನು ಮಾಡಬೇಕಂತ ನಾವಿದ್ದೀವಿ. ಮತ್ತು ಅದ್ರ ಜೊತೆಗೆ ಒಂದು ಸೇತುವೆ ಇದು ಬೇಕಲ್ಲ, ಇಂಥದ್ದು ರೋಪೇ ಒಂದು ಬೇರೆ ಬೇಕು, ಅದನ್ನು ಮಾಡಬೇಕು. ಮತ್ತೊಂದು ದೊಡ್ಡ ಹೋಟೆಲ್ ಸಹ ಮಾಡಬೇಕನ್ನೋದು ಯೋಜನೆಗಳಿದೆ. ನೋಡಿ, ಇದರಿಂದ ನೆಟ್ ಟೈಮ್ ಈಗ ನಿಮಗೆ ಎಷ್ಟೋ 1000 ಜನ ಬಂದು ನಿಂತ್ಕೋಬೋದು, ನೋಡ್ಬೋದು. ಈಗ ನೀವು ಯಾವುದು ಮಾಡಿಲ್ಲ, ನಾವು ಯಾವುದೇ ಗುಡ್ಡ ತೆಗ್ದಿಲ್ಲ. ಈಗಿರೋದು ನಾವು ಯಾವುದು ಕೈಗೊಂಡು ಗುಡ್ಡ ಗಿಡ್ಡ ಯಾವುದೂ ತೆಗ್ದಿಲ್ಲ. ಹಳೆ ಇರೋದನ್ನೇ ತೆಗ್ದೇ ಮಾಡಿರೋದು ಬಿಟ್ಟರೆ ಯಾವುದೂ ಗುಡ್ಡ ತೆಗ್ದಿಲ್ಲ.